ಪಿರಾಮಿಡ್ನ ಏನಕ್ಕೆ ಕನ್ಸ್ಟ್ರಕ್ಟ್ ಮಾಡಿದ್ದು? ರಾಜರ ಶವಗಳನ್ನಿಡೋದಕ್ಕ, ಅಥವಾ ಅವ್ರನ್ನ ಫೇರೋ ಮಮ್ಮಿಗಳಾಗಿ ಮಾಡೋದಕ್ಕ, ಅಥವಾ ಅವರ ಕೀರ್ತಿ ಪ್ರತಿಷ್ಠೆಯನ್ನು ಬೆಳೆಸೋದಕ್ಕ ಅಲ್ಲ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ, ಅಂದರೆ ವಿದ್ಯುತ್ ಶಕ್ತಿ ಉತ್ಪಾದನೆಗೆ. ಹೌದು, ನೀವು ಅನ್ಕೊಂತಿರ್ತೀರಾ ಆ ಟೈಮಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಹೇಗಪ್ಪ ಆಗತ್ತೆ, ಇವನು ಏನೇನೋ ಹೇಳ್ತಾ ಇದ್ದಾನೆ ಅಂತ. ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದ್ರ ಬಗ್ಗೆ ಹೇಳ್ತೀನಿ. ಅವರು ನಿಜವಾಗ್ಲೂ ಮಮ್ಮಿಗಳನ್ನ ಮಾಡಿ ಆ ಶವದ ಪೆಟ್ಟಿಗೆಗಳಲ್ಲಿ ಇಟ್ಟು ಸಮಾಧಿ ಮಾಡಬೇಕು ಅಂತ ಇದ್ದರೆ ಅಷ್ಟು ದೊಡ್ಡ ದೊಡ್ಡ ಪಿರಾಮಿಡ್ಗಳನ್ನ ಕಟ್ತಾ ಇರಲಿಲ್ಲ. ಏನಿಲ್ಲ ಅಂದರೂ ಕೆಲವು ಪಿರಾಮಿಡ್ನ ಕಟ್ಟೋದಕ್ಕೆ ಸುಮಾರು 20 ವರ್ಷಗಳಿಗಿಂತ ಹೆಚ್ಚು ತಗೊಂಡಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅದು ಕನ್ಸ್ಟ್ರಕ್ಟ್ ಮಾಡಿರುವಂತಹ ಕಾಲ ಕೂಡ ಇಂದುವರೆಗೂ ಯಾರಿಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅದ್ರ ಮೇಲೆ ಇನ್ನೂ ರಿಸರ್ಚ್ ನಡೀತಾ ಇದೆ. ಆದರೆ ನಾನು ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿರೋ ಹಾಗೆ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಸಮಾಧಿಲಿ ಇರುವಂತಹ ಎಷ್ಟೋ ವಸ್ತುಗಳು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ ಬೇಕಾಗಿರುವಂತಹ ವಸ್ತುಗಳು. ಫಾರ್ ಎಕ್ಸಾಂಪಲ್ ಕಾಪರ್, ಜಿಂಕ್, ಈ ಥರ ಎಷ್ಟೋ ವಸ್ತುಗಳು ಆ ಸಮಾಧಿಲಿ ಅಡಗಿದೆ. ನಾನಿವಾಗ ನಿಮಗೆ ತೋರಿಸ್ತಾ ಇರೋವಂತಹ ಫೋಟೋದಲ್ಲಿ ನೀವು ಕೆಲವು ಚೇಂಬರ್ಸ್ಗಳನ್ನ ಕೂಡ ನೋಡಿರ್ತೀರ. ಎಷ್ಟೋ ಚೇಂಬರ್ಗಳಲ್ಲಿ ಮನುಷ್ಯರು ಕೂಡ ದೂರೋದಕ್ಕಾಗಲ್ಲ. ಆ ಥರ ಎಷ್ಟೋ ಚೇಂಬರ್ಗಳು ಪಾತಾಳಕ್ಕವರೆಗೂ ಹೋಗಿದೆ, ಅಂದರೆ ಪಿರಾಮಿಡ್ಗಳ ಕೆಳಗಡೆವರೆಗೂ ಹೋಗಿದೆ. ಹಾಗೆ ಎಷ್ಟೋ ಚೇಂಬರ್ಗಳು ಅಲ್ಲಿಂದ ಎಕ್ಸಾಸ್ಟ್ ರೀತಿಲಿ ಆಚೆ ಬಂದಿದೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋ ಕೆಲವು ಕ್ಲಿಪ್ಗಳನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇ ಕ್ಲಿಪ್. ನಾನು ನಿಮಗೆ ಈ ಮೊದಲನೇ ಕ್ಲಿಪ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಕೆಲವು ಕ್ಲಾರಿಫಿಕೇಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆ ಕ್ಲಾರಿಫಿಕೇಷನ್ ಏನು ಅಂತ ಅಂದರೆ, ಈ ಎರಡು ದೊಡ್ಡ ದೊಡ್ಡ ಪಿರಾಮಿಡ್ಗಳಷ್ಟೇ ಅಲ್ಲದೆ ಈಜಿಪ್ಟಲ್ಲಿ ಬಹಳಷ್ಟು ಪಿರಾಮಿಡ್ಗಳಿದೆ. ಅದು ತುಂಬ ದೊಡ್ಡ ಸೈಜಲ್ಲಿ ಇಲ್ಲದೆ ಇದ್ದರೂ ತುಂಬ ಚಿಕ್ಕ ಸೈಜಲ್ಲಿದೆ. ಈ ಚಿಕ್ಕ ಸೈಜಲ್ಲಿರುವಂಥ ಪಿರಾಮಿಡ್ಗಳಲ್ಲಿ ಕೂಡ ರಾಜರಿದ್ದಾರೆ, ಅಂದರೆ ರಾಜರ ದೇಹಗಳಿದೆ. ಈ ಪಿರಾಮಿಡ್ಗಳಿಗೆ ಎಂಟ್ರೆನ್ಸ್ಗಳಿಲ್ಲ, ಹಾಗೆ ಯಾವುದೇ ರೀತಿಯ ಗೋಡೆಗಳು ಸಹ ಕಟ್ಟಿಲ್ಲ. ಇದು ಕಂಪ್ಲೀಟಾಗಿ 4 ದಿಕ್ಕಿಂದ ಸೀಲ್ ಆಗಿದೆ. ಆದರೆ ನಾನು ನಿಮಗೆ ಈ ದೊಡ್ಡ ದೊಡ್ಡ ಪಿರಾಮಿಡ್ಗಳು ತೋರಿಸ್ತಿದ್ದೀನಲ್ಲ, ಈ ಪಿರಾಮಿಡ್ಗೆ ಎಂಟ್ರೆನ್ಸ್ಗಳಿದೆ. ಹಾಗೆ ಒಳಗಡೆ ನಾಗಭೂಷಣ ಥರ ಅಲಂಕಾರಗಳು ಕೂಡ ಮಾಡಿದ್ದಾರೆ. ಈ ಅಲಂಕಾರನೆಲ್ಲ ನೋಡ್ತಾ ಇದ್ದರೆ ಇದು ಯಾಕೆ ಹೀಗಿದೆ ಅನಿಸುತ್ತೆ. ಹಾಗೆ ಇದರಲ್ಲಿ ತುಂಬ ಕಂಡಕ್ಟಿವ್ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಹಾಗೆ ಬೇರೆ ಸ್ಟೈಲಲ್ಲಿ ಈ ಪಿರಾಮಿಡ್ನ ಕಟ್ಟಿದ್ದಾರೆ. ನಾನು ನಿಮ್ಗೀಗ ಫಸ್ಟ್ನೇ ಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ನೀವು ನೋಡ್ತಾ ಇರೋ ಪಿಕ್ಚರಲ್ಲಿ 4 ಟನಲ್ಗಳು ಕಾಣಿಸ್ತಾ ಇದೆ. ಈ ಟನಲ್ ನಿಮಗೆ ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸ್ತಾ ಇದ್ರು ಈ ಟನಲಲ್ಲಿ ಒಬ್ಬ ಮನುಷ್ಯ ಕೂಡ ದೂರೋದಕ್ಕೆ ಸಾಧ್ಯ ಇಲ್ಲ. ಸೆಂಟ್ರಲ್ಲಿ ನೀವು ಕಾರ್ಬನ್ ಗ್ರಾಫೈಟ್ ಥರ ಇರೋ ಒಂದು ಟೂಮ್ನ ನೋಡ್ಬೋದು. ಈ ಟೂಮಲ್ಲಿ ಒಬ್ಬ ರಾಜನ ದೇಹ ಇತ್ತು. ಅದನ್ನು ಈಗ ಸದ್ಯಕ್ಕೆ ಶೇಖರಿಸಿ ಒಂದು ಲ್ಯಾಬಲ್ಲಿ ಇಟ್ಟಿದ್ದಾರೆ. ಈಗ ಈ ಚೇಂಬರ್ಗಳಲ್ಲಿ ನೀವು ನೋಡೋ ಹಾಗೆ ಹೊಳಿತಾ ಇರೋವಂತಹ ವಜ್ರಗಳಿದೆ. ಹೌದು, ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಬಹಳ ವಜ್ರಗಳಿದೆ. ಆದರೆ ಇದು ನೀವು ಅಂದ್ಕೊಂಡಿರುವಂತಹ ವಜ್ರಗಳಲ್ಲ. ಇದನ್ನು ಕ್ವಾರ್ಟ್ಸ್ ಕ್ರಿಸ್ಟಲ್ ಅಂತ ಕರೀತಾರೆ. ನೀವು ನಿಮ್ಮ ಕೈ ಕಟ್ಟುವಂತಹ ಗಡಿಯಾರದಲ್ಲಿ ಈ ಡೈಮಂಡ್ಗಳನ್ನ ಯೂಸ್ ಮಾಡಿರ್ತಾರೆ. ಈ ಥರ ಕ್ರಿಸ್ಟಲ್ಗಳ ಮೇಲೆ ಪ್ರೆಷರ್ ಬಿದ್ದರೆ ಅದು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಹೌದು, ಎಷ್ಟೋ ಕಂಪ್ಯೂಟರ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕಂಪ್ಯೂಟರ್ಗಳಲ್ಲೂ ಇದು ಯೂಸ್ ಮಾಡಿರ್ತಾರೆ. ಈಗ ನಡೀತಾ ಇರೋವಂಥ ಡಿಜಿಟಲ್ ಜಗತ್ತು ಇದರಿಂದಾನೆ. ಹಾಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ ಕೂಡ ಇದು ದೊಡ್ಡ ಪಾತ್ರನ ವಹಿಸುತ್ತೆ. ಈಗ ಈ ಟೂಂಬಲ್ಲಿ ನೀವು ನೋಡುವ ಹಾಗೆ ಸುತ್ತಮುತ್ತ ಎಲ್ಲ ಈ ಡೈಮಂಡ್ಗಳಿದೆ. ಈ ಡೈಮಂಡ್ಗಳು ಹೇಗೆ ಅರೇಂಜ್ ಆಗಿದೆ ಅಂದರೆ, ಒಂದು ಇಟ್ಕೆ ಪಕ್ಕ ಈ ಕ್ರಿಸ್ಟಲ್, ಆ ಕ್ರಿಸ್ಟಲ್ ಪಕ್ಕ ಇನ್ನೊಂದು ಇಟ್ಕೆ. ಇದೇ ಥರ ಪ್ರೆಷರ್ನ ಡೆವಲಪ್ ಮಾಡೋ ಹಾಗೆ ಸುತ್ತು ಕಟ್ಟಿದ್ದಾರೆ. ಹಾಗೆ ಇದನ್ನು ಸೀಲ್ ಮಾಡಬೇಕಾದ್ರೆ ಸುಣ್ಣನ ಮೆತ್ತಿದ್ದಾರೆ. ನಾವು ಇವಾಗ ಸಿಮೆಂಟ್ನ ಹೇಗೆ ಬಳಸ್ತೀವಿ ಹಾಗೆ ಇಲ್ಲಿ ಸುಣ್ಣನ ಬಳಸಿದ್ದಾರೆ. ಈ ಕಲ್ಲುಗಳು ಭಾರಿ ಗಾತ್ರದ ಕಲ್ಲುಗಳಾಗಿದೆ. ಹಾಗೆ ಸೆಂಟ್ರಲ್ಲಿ ವ್ಯಾಕ್ಸ್ ಕ್ರಿಸ್ಟಲ್ಗಳಿದೆ. ಇದ್ರ ಮೇಲೆ ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ ಇದು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ನಾನು ನಿಮಗೆ ಹೇಳಿದಾಗೆ ಸಿಮೆಂಟ್ ಬದಲಾಗಿ ಸುಣ್ಣನ ಯೂಸ್ ಮಾಡಿದ್ದಾರೆ. ಈ ಸುಣ್ಣ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಯಾವಾಗ ಇದು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ ಇದು ಹೊರಗಡೆ ಸೈಡ್ಗೆ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇದನ್ನು ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರೀತಾರೆ. ಇದರಲ್ಲಿ ಈ
ಟನಲ್ಗಳನ್ನ ಏನಕ್ಕೆ ಯೂಸ್ ಮಾಡಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ. ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆದಾಗ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಅಟ್ಮಾಸ್ಫಿಯರಲ್ಲಿ ಇರುವಂತಹ ಗಾಳಿ ಏನಿರುತ್ತೆ ಅದು ಹೀಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದು ಟನಲ್ಗಳೇನಿದೆ ಅದು ಮೇಲ್ಗಡೆ ಸೈಡ್ಗೆ ಹೊರಗಡೆ ಬಂದಿದೆ. ಆಗ ಹೀಟ್ ಗಾಳಿ ಮೇಲ್ಗಡೆ ಸೈಡ್ಗೆ ತೇಲೋದ್ರಿಂದ ಆಚೆ ಹೋಗಿ ಇಲ್ಲಿಂದ ಒಳಗಡೆ ಗಾಳಿ ಎಂಟರ್ ಆಗುತ್ತೆ. ಆಗ ಆ ಇಡೀ ಸಿಸ್ಟಮ್ ಕೂಲ್ ಡೌನ್ ಆಗುತ್ತೆ. ಹಾಗೆ ಇಲ್ಲಿ ಜನರೇಟ್ ಆಗಿರುವಂತಹ ಎಲೆಕ್ಟ್ರಿಸಿಟಿನ ಗ್ರನೈಟ್ಗಳನ್ನ ಅಂದರೆ ಕಂಡಕ್ಟಿವ್ ಗ್ರನೈಟ್ಗಳನ್ನ ಯೂಸ್ ಮಾಡಿಕೊಂಡು ಆಚೆ ತರ್ತಾರೆ. ಸೆಕೆಂಡ್ ಪಿಕ್ಚರ್, ನೀವು ಈ ಪಿಕ್ಚರಲ್ಲಿ ನೋಡೋ ಹಾಗೆ ಇಡೀ ಪಿರಾಮಿಡ್ ಕಂಪ್ಲೀಟ್ ವೈಟ್ ಬಣ್ಣದಲ್ಲಿದೆ. ಯಾಕೆ ಅಂತ ಅನ್ಕೊಂತೀರಾ? ನೀವು ಈಗ ನೋಡ್ತಾ ಇರೋವಂಥ ಪಿರಾಮಿಡೇ ಬೇರೆ, ಆವಾಗಿದ್ದಂತಹ ಪಿರಾಮಿಡ್ ಬೇರೆ. ಆವಾಗ ಇಡೀ ಪಿರಾಮಿಡ್ನ ಕಂಪ್ಲೀಟಾಗಿ ಸುಣ್ಣದಿಂದ ಐಸೋಲೇಟ್ ಮಾಡಿಬಿಟ್ಟಿದ್ರು. ಅಂದರೆ ಇಡೀ ಪಿರಾಮಿಡ್ನ ಸುಣ್ಣದಿಂದ ಮುಚ್ಚಿಬಿಟ್ಟಿದ್ರು. ಯಾಕಂದರೆ ಆ ಪಿರಾಮಿಡ್ ಇದ್ದಿದ್ದು ಡೆಸರ್ಟಲ್ಲಿ, ಮರುಭೂಮಿಲಿ ತಲುಪುವಂತಹ ಟೆಂಪ್ರೇಚರ್ ಏನಿದೆ ಅದು ತುಂಬ ಹೈ ಟೆಂಪ್ರೇಚರ್. ಅಲ್ಲಿ ಮನುಷ್ಯರು ಬದುಕೋದಕ್ಕೇ ತುಂಬ ಕಷ್ಟಪಡಬೇಕಾಗತ್ತೆ. ಅಂಥ ಕಡೆ ಈ ಥರ ಸಿಸ್ಟಮ್ ವರ್ಕ್ ಆಗಬೇಕಂದ್ರೆ ತುಂಬ ಕಷ್ಟ. ಯಾಕಂದರೆ ನೀವೇ ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತೀರ. ನಿಮ್ಮ ಮೊಬೈಲ್ನ ಬಿಸಿಲಲ್ಲಿ ಯೂಸ್ ಮಾಡ್ತಾ ಇದ್ರೆ ಅದ್ರ ಟೆಂಪ್ರೇಚರ್ ತುಂಬ ಹೈ ಆಗಿಬಿಡುತ್ತೆ. ಹಾಗೆ ಈ ಥರ ದೊಡ್ಡ ಸಿಸ್ಟಮ್ ಅಷ್ಟು ಉರಿ ಬಿಸಿಲಲ್ಲಿ ವರ್ಕ್ ಮಾಡಬೇಕಂದ್ರೆ ಅದ್ರ ಟೆಂಪ್ರೇಚರ್ ಕೂಡ ತುಂಬ ಇನ್ಕ್ರೀಸ್ ಆಗುತ್ತೆ. ಸೊ ಆ ಕಾರಣದಿಂದ ವೈಟ್ ಸರ್ಫೇಸಿಂದ ಸುಣ್ಣದಿಂದ ಕೋಟಿಂಗ್ ಮಾಡಿದರು. ಸುಣ್ಣ ಎಲ್ಲಾದರೂ ಇಟ್ಟಿದ್ರೆ ಅದು ತುಂಬ ತಂಪಾಗಿರುತ್ತೆ. ಹಾಗೆ ಅದು ಬಿಳಿ ಕಲರ್ ಇರೋದ್ರಿಂದ ಅದು ರಿಫ್ಲೆಕ್ಟ್ ಮಾಡುತ್ತೆ. ಈ ಕಾರಣದಿಂದ ಲೈಮ್ ಸ್ಟೋನ್ ಅಂದರೆ ಸುಣ್ಣನ ಕನ್ಸ್ಟ್ರಕ್ಷನ್ಗಳಲ್ಲಿ ಬಳಸಿದ್ದಾರೆ. ಯಾಕಂದರೆ ಇದು ಸೂರ್ಯನ ಕಿರಣಗಳನ್ನ ಆಚೆನೆ ತಡೆದು ನಿಲ್ಲಿಸಿ ಒಳಗಡೆ ಇರೋ ಸಿಸ್ಟಮ್ ಟೆಂಪ್ರೇಚರ್ನ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡುತ್ತೆ. ನಿಮ್ಗೀಗ ಅನ್ನಿಸ್ಬೋದು, ಆದರೆ ಈಗ ಸುಣ್ಣ ಇಲ್ವಲ್ಲ ಅಂತ. ಹೌದು, ಆ ಟೈಮಲ್ಲಿ ಒಂದು ದೊಡ್ಡ ಭೂಕಂಪ ಬರುತ್ತೆ. ಆ ಭೂಕಂಪದಿಂದ ಅದ್ರ ಮೇಲೆ ಹಚ್ಚಿದಿಂದ ಅಷ್ಟು ಸುಣ್ಣನೂ ಕೆಳಗಡೆ ಉದುರು ಬಿದ್ದೋಗುತ್ತೆ. ಆವಾಗ ಈಜಿಪ್ಟಿಯನ್ಸ್ ಆ ಸುಣ್ಣನಷ್ಟು ಎತ್ಕೊಂಡೋಗಿ ಬೇರೆ ಕಡೆ ಶೇಖರಿಸಿ ಅದನ್ನು ಬೇರೆ ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡಬೇಕು ಅಂತ ಕೂಡ ಇಟ್ಟಿರ್ತಾರೆ. ಈಗ ನಿಮಗೆ ಕಾಮನ್ ಆಗಿ ಒಂದು ಕ್ವಶನ್ ತಲೆಯಲ್ಲಿ ಮೂಡ್ಬೋದು, ಅದು ಜನರೇಟ್ ಮಾಡಿರೋ ಅಷ್ಟು ಎಲೆಕ್ಟ್ರಿಸಿಟಿನ ಏನು ಮಾಡಿದ್ರು ಅಂತ. ಜನರೇಟ್ ಆಗಿರೋ ಅಷ್ಟು ಎಲೆಕ್ಟ್ರಿಸಿಟಿ ವೈರ್ಲೆಸ್ ಮಾಧ್ಯಮದ ಮೂಲಕ ಬೇರೆ ಪಿರಾಮಿಡ್ಗೆ ಟ್ರಾನ್ಸ್ಫರ್ ಆಗಿದೆ. ಹೌದು, ವೈರ್ಲೆಸ್ ಮಾಧ್ಯಮ. ನಿಮಗೆ ಇದು ಅರ್ಥ ಆಗಬೇಕಂದ್ರೆ ನೀವು ಟೆಸ್ಲಾ ಕಾಯಿಲ್ ಬಗ್ಗೆ ತಿಳ್ಕೋಬೇಕು. ನೀವು ಇವಾಗ ನೋಡ್ತಾ ಇರೋದು ಟೆಸ್ಲಾ ಕಾಯಿಲ್. ಈ ಟೆಸ್ಲಾ ಕಾಯಿಲ್ಗೆ ಸಣ್ಣ ಪ್ರಮಾಣದ DC ಕರೆಂಟ್ನ ಕೊಟ್ಟರೂ ಕೂಡ ಇದು AC ಔಟ್ಪುಟ್ ಜಾಸ್ತಿ ಕೊಡುತ್ತೆ. ಹಾಗಾಗಿ ಇದನ್ನು ಟೆಸ್ಲಾ ಕಾಯಿಲ್ ಅಂತ ಕರೀತಾರೆ. ಈ ಟೆಸ್ಲಾ ಕಾಯಿಲ್ಗಳನ್ನ ಬಳಸ್ಕೊಂಡು ವೈರ್ಲೆಸ್ ಮುಖಾಂತರ ಚಾರ್ಜಿಂಗ್ ಮಾಡ್ಬೋದು. ಹಾಗೆ ವೈರ್ಲೆಸ್ ಮುಖಾಂತರ ಬಲ್ಬ್ಗಳನ್ನ ಆನ್ ಮಾಡ್ಬೋದು. ನಿಮಗೆ ಟೆಸ್ಲಾ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅದಕ್ಕೋಸ್ಕರ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ಪಿರಮಿಡ್ಗಳನ್ನ ನೋಡಿಕೊಂಡೆ ನಿಕೋಲಾ ಟೆಸ್ಲಾ ಅವರು ಅವರ ಟೆಸ್ಲಾ ಕಾಯಿಲ್ನ ಬಿಲ್ಡ್ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿ ಏನಂತ ಅಂದರೆ ಅವರ ಆತ್ಮಕಥೆಯಲ್ಲಿ ಅದನ್ನು ಬರ್ಕೊಂಡಿದ್ರು. ಈ ವೈರ್ಲೆಸ್ ಟ್ರಾನ್ಸ್ಮಿಷನ್ನ ಹೇಗೆ ಮಾಡ್ತಾಯಿದ್ರು? ಈ ವೈರ್ಲೆಸ್ ಟ್ರಾನ್ಸ್ಮಿಷನ್ನ ಹೇಗೆ ಮಾಡ್ತಾಯಿದ್ರು ಅಂದರೆ, 2 ದೊಡ್ಡ ಪಿರಾಮಿಡ್ಗಳನ್ನ ಕೆಳಗಡೆ ನೇಲ್ ರಿವರ್ ಹರಿತಾ ಇತ್ತು. ಈ ನೇಲ್ ರಿವರ್ನ ಬಳಸ್ಕೊಂಡು ಅವರು ವೈರ್ಲೆಸ್ ಆಗಿ ಪವರ್ನ ಟ್ರಾನ್ಸ್ಮಿಟ್ ಮಾಡ್ತಾಯಿದ್ರು. ಹೇಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರು, ಹಾಗೆ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು, ಟ್ರಾನ್ಸ್ಫರ್ ಆಗ್ತಾ ಇದ್ದ ಅಷ್ಟು ಪವರ್ನ ಏನಕ್ಕಾಗಿ ಬಳಸ್ತಾ ಇದ್ರು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೊಂದು ವೇಳೆ ಈ ವಿಡಿಯೋನ ಮುಂದಿನ ಪಾರ್ಟ್ ಬೇಕಾದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಮುಂದಿನ ಪಾರ್ಟ್ ಮಾಡಿಕೊಡ್ತೀನಿ. ಈ ವಿಡಿಯೋ ಚೂರಾದರೂ ಇಷ್ಟ ಆಗಿದ್ರೆ ಕೆಳಗಡೆ ಕಾಣಿಸೋ ಲೈಕ್ ಬಟನ್ ಮೇಲೆ ಲೈಕ್ ಮಾಡಿ. ಹಾಗೆ ಮುಂದಿನ ಪಾರ್ಟ್ನ ಮಿಸ್ ಮಾಡ್ಕೊಬಾರ್ದು ಅಂದರೆ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.